ಎಮ್ಮಿ ಕೊಟ್ಟಿನಂತ ಹಾಲು ಬಿಟ್ಕೊಂಡು ಹಾಲು ಕಿಸಿ ಹಾಕತ್ತಿಯಲ್ಲ ಶಿಲ್ಪಿ. ಏನ ಈ ಪ್ಯಾಂಟ್ ನಂದು, ವೇಲು ನಂದು, ಇದನ್ನ ಹಾಕೊಂಡಿ. ಯಾಕೆ ಹಾಕೊಂಡಿ ಅಂದ್ರೆ ಈ ಟಾಪಿಗೆ ಮ್ಯಾಚಿಂಗು ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ವೇಲ್ ತಗೊಂಡೆ, ಪ್ಯಾಂಟ್ ತಗೊಂಡು ಹಾಕೊಂಡೆ. ಯಾಕಂದ್ರೆ ನಾನು ಅದನ್ನ ಹಾಕೋಬೇಕಿತ್ತು ಇವತ್ತು. ನಾ ಹಾಕೋಬೇಕಂದಿದ್ದ ಹಾಕೋತಿಯಲ್ಲ ಯಾವಾಗ್ಲೂ ನೀನು. ನೀ ಹಾಕೋತಿ ಅನ್ನೋದು ನನ್ನ ಕನಸು ಬಿದ್ದಿತ್ತು ನೋಡು. ಅದಕ್ಕೆ ಮುಂಜಾನೆ ದೌಡೆ ಜಳಕ ಮಾಡಿ ಹಾಕೋಬೇಕಿತ್ತು. ಅದೆಲ್ಲ ಗೊತ್ತಿಲ್ಲ. ನನ್ನ ವೇಲು ನನ್ನ ಪ್ಯಾಂಟ್ ನನಗೆ ಬೇಕು. ಈಗ ಸದ್ದ ಕಳೆದು ಕೊಡು ನನಗೆ. ನಂಗೆ ಆಗೋದಿಲ್ಲ, ನಾ ಕಳೆದು ಕೊಡೋದಿಲ್ಲ. ನನಗೆ ಇಲ್ಲದನ್ನ ಹಚ್ಚಬೇಡಿ ಶಿಲ್ಪಿ. ಮತ್ತೆ ನಾ ಹೇಳಾಕತ್ತೇನೆ ಮರ್ಯಾದಿಂದ ಕೊಟ್ಟಿ ಸರಿ ಇಲ್ಲ ಅಂದ್ರೆ ನೋಡ. ಮತ್ತೆ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತಿ? ಏನು ಮಾಡ್ತೇನೆ ನೋಡು. ಕಳೆದು ಕೊಡೋದಿಲ್ಲ ನಂಗೆ ಹೊಡಿತೀಯನಲ್ಲಿ ಯವ್ವ. ಕುರ್ಸಲಿಗೆ ಸಾಕಾಗಿತ್ತವ. ಗಂಡನ ಮನೆಗೆ ಹೋಗಂಗಾದ್ರೂ ಹೊಡೆದಾಡ್ತಾ ನೋಡಿ. ಬೆಂಕಿ ಹತ್ಲಿವ್ಕ. ಏಯ್ ಎದಕ್ಕೆ ಹೊಡೆದಾಡತ್ತೀರಿ? ಏ ಲಕ್ಷ್ಮಿ, ಏನಮ್ಮ ಗಂಟ್ ಹೇಳಿ ಬಲೇ ಜೋಡಾಗಿರಿ. ಹಂಗ ಹೊಡೆದಾಡ್ಬೇಡ್ರಿ. ಒಬ್ರ ಕೈಯಾಗ ಕುಡ್ಗೋಲು, ಒಬ್ರ ಕೈಯಾಗ ಕಂದ್ಲಿ ತಗೋರಿ, ಒಬ್ರಿಗೊಬ್ರು ಹಾಕೊಂಡು ಹೊಡೆದಾಡಿ ಶೆಟ್ಟದಾರ ಹೋಗ್ರಿ. ಗಂಡನ ಮನೆಗೆ ಹೋಗಂಗಾದ್ರೆ ನಿಮ್ಗೆ ಹೊಡೆದಾಡೋದು ನೋಡ ತಪ್ಪಲಿಲ್ಲ ನನಗೆ. ಬಲೇ ಚಲಮುಖ ಜೋಡಾದ್ರಿ ನೀವು. ಶೆಟ್ಟದಾರ ಹೋಗ್ರಿ ಅತ್ತ ಕಣ್ಣಿ ಕಾಣದಂಗತ್ತ. ಏ ನಿನ್ ಗಂಡನ ಮನೆಗೆ ಹೊಂಟಿಯಲ್ಲ ಲಕ್ಷ್ಮಿ, ಬುದ್ಧಿ ಎಲ್ಲಿಟ್ಟಿ ನೀನು? ಆಕೆ ಕುಟ್ಟ ಕೈ ಕಾಚಿ ಹೊಡೆದಾಡ್ತಿಯಲ್ಲ ಸಣ್ಣಕ್ಕೆ ಕುಟ್ಟಾಗ. ನಾಚಿಕೆ ಆಗುದಿಲ್ಲ ನಿನಗೆ? ಎದ್ರ ಸಂಬಂಧ ಹೊಡೆದಾಡ್ತೀರಿ? ಯಾವ ಮತ್ತೆ ನೋಡಕ್ಕೆ ನನ್ನ ಪ್ಯಾಂಟ್ ನನ್ನ ವೇಲ್ ಹಾಕೊಂಡಾಳ. ಈಗ ನನಗೆ ಇದಕ್ಕೆ ಮತ್ತೆ ಮ್ಯಾಚಿಂಗ್ ಇರಲಿಲ್ಲ. ಮತ್ತೆ ನಾನು ತಗೊಂಡಾಕೊಂಡಾನೆ. ನನಗೆ ಈಗ ಬಿಚ್ಚಿ ಕೊಡತ್ತಾಳ. ಯಾಕಂದ್ರೆ ಮುಂಚೆನ ಜಳಕ ಮಾಡಕ್ ಹೋಗ್ಬೇಕಿಲ್ಲ. ಮತ್ತೆ ನಾನು ಯಾವ ನೋಡು ನಾ ಹಾಕೊಂಡಿದ್ದೆ ಬೆಂಜಂಗೆ ಮುಂದಾಡಂಗೆ ನಾನು. ನೀ ಅಳೋದರ ಮಾಡು, ಹೇಳೋದರ ಮಾಡು. ಮಾರ ಮಣ್ಣಾಗಲಿ ಕಿವೇನದ ಬಿಚ್ಚಿ ಒಗಿ ಹತ್ತಾಗ ಬಲೇ ಜೋಡಾಗಿರಿ. ಅವ್ ಹೇಳಾಡಿಲ್ಲ ನನ್ನ ಪ್ಯಾಂಟ್ ನನ್ನ ವೇಲ್ ಬಿಚ್ಚಿ ಕೊಡು. ನಾ ಬಿಚ್ಚಿ ಕೊಡೋದಿಲ್ಲ. ನನಗೆ ಇದಕ್ಕೆ ಮ್ಯಾಚಿಂಗ್ ಇಲ್ಲ. ನಾ ಹಾಕೊಂಡಂಗೆ ನಾ ಹಾಕೊಂಡೇನೆ. ನಾ ಬಿಚ್ಚಿ ಕೊಡೋದಿಲ್ಲ. ಏ ಲಕ್ಷ್ಮಿ, ನಿನಗೆ ಅದ ಒಂದು ಬೇರೆ ಹಂಗಿಲ್ಲ ನಾ ಹಾಕೊಳಕ. ಈಗ ನಾ ಇಬ್ಬರಿಗೂ ತಗೊಂತೀನಿ. ಈಗ ತಗೊಂಡೆ ಅಂದ್ರೆ ನಿಮಗೆ ಮಾಚಿ 3 ಪಾಲ ಹಾಕವು. ನಾ ಹೇಳಾಕತ್ತೀನಿ. ಸೀದಾ ಈಗ ಒಳಗೆ ನಡೀತೀರಾ ಏನು ತಗೊಳ್ಳೆ? ಏನೋ ಅದೆಲ್ಲ ಗೊತ್ತಿಲ್ಲ ನನಗೆ. ಮತ್ತೆ ನನ್ನ ವೇಲ್ ಹಾಕೊಂಡಾಳ, ನನ್ನ ಪ್ಯಾಂಟ್ ಹಾಕೊಂಡು ನಾನು ಬಿಚ್ಚಿಸ್ಕೊಡ ಅಟ್ಟ. ಈಗ ನಾನು ಹಾಕೋತಾಳೆ ಬರೀ ಆಕಿ. ಹಾಕೊಂಡ್ರೆ ಏನಾತೀಗ? ಹಾಕೊಂಡಾಡಿಲ್ಲ ಅದನ್ನ ಯಾಕೆ ಬಿಚ್ಚಿಸ್ಕೊಡತಿ? ನಡಿ ಬೇರೆ ಓದವಿಲ್ಲ ಹಾಕೋ ನಡಿ. ನಾ ಈಗ ಚಲೋ ಮಾತನಾಗ ಹೇಳಾಕತ್ತೀನಿ ಇಬ್ಬರಿಗೂ. ಈಗ ಸೀದಾ ಒಳಗೆ ಹೋಗಿ ಬೇರೆ ಬದಕ್ ಮಾಡ್ಕೊಂಡು ಬೇರೆ ಅರ್ಬಿ ಹಾಕೊಂಡು ಉಳ್ಕೋತಿ ಈಗ ನೀನು. ಇಲ್ಲಾಂದ್ರೆ ಮತ್ತೆ ಇಬ್ಬರಿಗೂ ನೋಡಿ ಈಗ ಕೊಳ್ಳಾಗ ಕಟ್ತೇನೆ. ಇಬ್ಬರಿಗೂ ಕೆರವ ಹರಿತಾವ. ಇಬ್ಬರಿಗೂ ಹೇಳಾಕತ್ತೀನಿ ನಾ. ಅಲ್ಲ ಸಣ್ಣಕ್ಕೆ ಹಾಕೊಂಡ್ರೆ ಏನಾತ್ ನಿನಗೆ? ದೊಡ್ಡ ಗುಣ ಅನ್ನೋದಿಲ್ಲ ದೊಡ್ಡಕ್ಕಾಗಿ. ನಿನಗೆ ಯಾವಾಗ ದೊಡ್ಡ ಗುಣ ಅನ್ನೋದು ಬರ್ತೈತೆ? ಅದೇನ ಗಂಟು ಹೇಳಿ ನಡಿ ಬೇರೆ ಹಾಕೋ ನಡಿ. ಯಾವಾಗಲೂ ಸಣ್ಣಂಗೆ ಅಂತಾನೆ. ಆಕೆಗೆ ಏನು ಅನ್ನೋದೇ ಇಲ್ಲ. ಬರೀ ನನಗೆ ಹತ್ತೀನಿ. ನನ್ನ ನೋಡಿದ್ರೆ ನಿನಗೆ ಸೇರ್ಕಿನ ಬರೋದಿಲ್ಲ. ನಂಗೆ ಹೊಟ್ಟೆ ಸೇರೋದಿಲ್ಲ. ಏನು ಮಾಡಿದ್ರೆ ಸರಿ ಅಂತಿದೆ. ಬೇರೆ ನನಗೆ ಬೈಸಿ ಈ ಹೊಟ್ಟೆಯೋ ಹ್ಯಾಂಗ ಮುಚ್ಚುವ. ನಿನವಂತೂ ಕಣ್ಣೀರ ಮ್ಯಾಗ ಇರ್ತಾವ ನೋಡು. ನೀರ್ ಗಂಡು ಮುಂದೆ ಊರು ಹಾಳು ಮಾಡಿದ್ಲು ಅಂತಂದು ಬರೀ ಮುಂಜಾನಿಂದ ಚಂತನ ಹೊಯ್ಕೊಳ್ಳೋದಾಗ ಇರು ನೀನು. ಹೊಯ್ಕೊಂಡು ಮನೆ ಏನು ಅಳವ ಹತ್ತೀನಿ. ಆ ಮೊಬೈಲ್ ತಿಳ್ಕೊಂಡು ಕೂತು ಬಿಡು ಒಂದು ಮೂಲ್ಯಾಗ ಮುಗೀತ. ಅಲ್ಲ ಕೆರ್ಬಿ ಅದಕ್ಕೆ ಹಾಕೋಬೇಕು. ನೀನು ಹಾಕಿವಂತ ಗೊತ್ತಿದ್ರೇನ? ಗೊತ್ತಾಗೋದಿಲ್ಲ ನಿನಗೆ? ನಡಿ ಮಾಡೋ ಕೆಲಸ ಮಾಡಿ ನಡಿ. ಬರ್ಸಿ ಅಲ್ಲೇ ಜೋಡಾಗಿವ್ ನೀವು ನನಗೆ. ದನಮಕ್ಕ ಓ ಬಾ ರಾಚಂದ್ರಿ. ಏನ್ ಮಾಡತ್ತೀಯ ದನಮಕ್ಕ? ಅಯ್ಯೋ ಈ ಕೇಳಾಕತ್ತಾಳ ಶಿಲ್ಪ. ಆಕೆ ಲಕ್ಷ್ಮಮ್ಮ ನೋಡು ಗಂಡನ ಮನೆಗೆ ಹೊಂಟಾಳ. ಆಕೆ ಅರ್ಬಿಯನ್ನ ಈಗ ಹಾಕೊಂಡಾಳ ಅಂತ ಅದಕ್ಕೆ ಹೊಡೆದಾಡಕತ್ತಾರ ಇಬ್ರು ಕೈ ಹಚ್ಚಿ. ಅದಕ್ಕೆ ಒಬ್ರು ಕೈಯಾಗ ಕುಡ್ಗೋಲು, ಒಬ್ರು ಕೈಯಾಗ ಕಂದ್ಲಿ ತೋರಿ, ಒಬ್ರಿಗೊಬ್ರು ಹೊಡ್ಕೊಂಡು ಸಾಯ್ರಿ. ನೆಮ್ಮದಿ ರಾಕತ್ತೆ ಅಂತಂದು ಹೇಳಾಕತ್ತಿದ್ದೆ. ನಡಿ ಅದಕ್ಕೆ ನಿಂತಿ ಒಳಗೆ ನಡಿ. ಮಾಡೋ ಕೆಲಸ ಮಾಡಿ ನಡಿ. ಬಾರಚಂದ್ರಿ, ಈ ಹುಡುಗರು ಸಂಬಂಧ ಸಾಕಾಗಿತ್ತು ನೋಡ್ಲಿ. ಅಲ್ಲ ಮುದುಕ್ರಾದು ನೋಡು ಗಂಡನ ಮನೆಗೆ ಹೊಂಟ್ರ ಇನ್ನೂ ಹೊಡೆದಾಡ್ತಾವ ನೋಡು. ಸಣ್ಣ ಹುಡುಗರಂಗ ಇವ ಹೇಳದ್ರಾಗ ಸಾಕಾಗಿತ್ತು ನೋಡಿ ಇವ್ರ ಸಂಬಂಧ. ಮುಂಜಾನೆ ಹೋಗಿ ಕೆಲಸ ಮಾಡಾಕು ಹಂಗ ಒಬ್ರು ಪಡಸಾಲಿ ಕಸ ಹೊಡಿ, ಒಬ್ರು ಹುಸಿ ಕಸ ಹೊಡಿ. ಸಗಣಿ ನೀರು ತುಂಬು ನಾ ತುಂಬು, ನೀರು ತುಂಬು ನಾ ತುಂಬು. ತಿನ್ನಾಕ ಮಾತ್ರ ಹೊಡೆದಾಡೋದಿಲ್ಲ ಈ ನಮ್ಮನಿ. ಕೆಲಸಕ್ಕೆ ಮಾತ್ರ ನೀ ಮಾಡಿ ನಾ ಮಾಡಂತ ಹೊಡೆದಾಡ್ತಾರ. ಅಲ್ಲಿ ಈಟ್ ಪಡಸಾಲಿನ ಇಬ್ರು ಅರ್ಧ ಹಾಂಚ್ಕೊಂಡು ಕಸ ಹೊಡಿತಾರ ನೋಡಿ. ಏನು ಮಾಡ್ತಿ ಚಂದ್ರಿ ಅವ್ರಿಗೆ? ಇವ ಮನ್ಯಾಗ ಒಂದು 2-3 ಮಕ್ಕಳಿದ್ರೆ ಹಿಂಗ ಬಿಡ. ಇವ ನಮ್ಮ ಮನ್ಯಾನು ನೋಡಿ ನಿನ್ನೆ ಆಕಿ ನಮ್ಮ ಸನ್ನಿಧಿ ನಮ್ಮ ತಮ್ಮಣ್ಣಿನ ಓಡಿಸ್ಕೊಂಡು ಬಂದ್ಲಂತ. ಓಡ್ ಬರಕ್ಕೆ ಹೋಗಿ ಬಿದ್ದು ಅವ ಕಾಟ ಖಣಿ ಬಡ್ಸ್ಕೊಂಡು ಪೋಡ್ ತಕೊಂಡು ನಾನು ನಿನ್ನೆ ಅವ್ರಿಗೂ ನಿನ್ನ ನಮ್ಮ ಸನ್ನಿಧಿಗೂ ಬಿದ್ದಾವು. ಹಿಂಗ ಮಾಡ್ತಾವ ಬಿಡ ದನಮಕ್ಕ. ಕುಂದ್ರಲೆ ಅಲ್ಲ ಅವರ ನಿನ್ನ ಮಕ್ಕಳು ಸಣ್ಣದಾವು ಹೊಡೆದಾಡ್ತಾವು ಬೀಳ್ತಾವ ಹೇಳ್ತಾವ ಅಂದ್ರೆ ಒಂದು ಮಾತು. ಈಗ ಲಕ್ಷ್ಮಿ ನೋಡು ಇನ್ನೊಂದು 4 ದಿನಕ್ಕೆ ಗಂಡನ ಮನೆಗೆ ಹೊಂಟಾಳ. ಆ ಹುಡುಗಿ ಕೊಟ್ಟ ಸರ್ಗೊಟ್ಕೊಂತಾಳ. ಅಲ್ಲ ಈ ಲಕ್ಷ್ಮಿ 4 ಅರ್ವಿ ಒಗ್ಯಾಕ ಆ ಹುಡುಗಿ ಸರ್ಗೊಟ್ಕೊಂಡು ಹೋಗಿತಾಳ ನೋಡಿ. ನಾಳೆ ಗಂಡನ ಮನೆಗೆ ಹೆಂಗೆ ಮಾಡ್ತಿದ್ದಾಳೆ ಚಂದ ಈಕೆ. ಈಕಿ ಆ ಹುಡುಗಿನ ನಾ ಅರ್ವಿ ಒಗಿತೀನಿ, ನಾ ಒಗ್ ಕೊಟ್ರೆ ನೀ ಹಿಂಡ್ಬೇಕು. ಈಕಿ ಬಾಂಡೆ ತಿಕ್ಕಿ ಕೊಟ್ರೆ ಆ ಹುಡುಗಿ ತೊಳಿಬೇಕು. ಈಕಿ ಕಸ ಒತ್ತಿ ಕೊಟ್ರೆ ಆಕಿ ನೆಲ ಒರೆಸ್ಬೇಕು. ಈಕಿ ಬಾಗ್ಲ ತೊಳೆದು ಕೊಟ್ರೆ ಆ ಹುಡುಗಿ ರಂಗೋಲಿ ಹಾಕಬೇಕು. ಎಲ್ಲದಕ್ಕೂ ಆ ಹುಡುಗಿ ಸರ್ಗೊಟ್ಕೋತಾಳು. ಏನಾರು ಈಕಿ ಅಡಿಗೆ ಮಾಡಕತ್ರ ಆ ಹುಡುಗಿ ಜಲಮಾತಿತ್ತಾಳ ನೋಡೋದು ಸಣ್ಣದಕ್ಕೆ. ಹೆಚ್ಚು ಕೊಡವ, ಉಳ್ಳಾಗಡ್ಡಿ ತಂದು ಕೊಡು, ಬೆಳ್ಳುಳ್ಳಿ ತಂದು ಕೊಡು. ಈಕಿಗೆ 16 ಹಾಟ್ ಅವಲ್ತಿ. ಆ ಹುಡುಗಿನ ಮನೆ ಕೆಲಸದರಿಗೆ ಹತ್ತದ ದುಡ್ಸುತ್ತಾಳ. ಈಕಿ ಗಂಡನ ಮನೆಗೆ ಹೋಗ್ತಾಳ. ನಾಳೆ ಹೆಂಗ ಬಾಳೆ ಮಾಡ್ತಿದ್ದಾಳ ನೋಡು. ಏನ ಮತ್ತೆ ಅವ್ರ ಅತ್ತಿ ಹತ್ರ ತರಿಸ್ಕೊತಿದ್ದಾಳ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಂದು ಕೊಡೋ ಕುಂತಲ್ಲಿ ಅಂತಂದು ಆ ಹುಡುಗಿನ ಹಂಗ ಉರ್ಸ್ಕೊತೈತೆ ಪಾಪ. ಅದು ಹೇಳಿದ್ದೆಲ್ಲ ಮಾಡ್ತೈತಿ. ಮತ್ತೆ ಏನೋ ಒಂದಿಟ್ಟು ಪ್ಯಾಂಟ್ ವೇರ್ ಮ್ಯಾಚಿಂಗ್ ಇರ್ಲಿಲ್ಲ ಅಂತಂದ ಆಕಿ ತೊಗೊಂಡು ಹಾಕೊಂಡಾಳ. ಈಗ ಸದ್ಯ ಕೊಡೋದು ಕೂಡ ಅಂತ ನಿಂತಾಳ ನೋಡು. ಎಟ್ಟಿದ್ದಿರ್ಬೇಕೀಕಿ ಲೌಡಿ. ಎಲ್ಲಿಂದ ಕಲ್ತಿದ್ದಿತ್ತು ಇಂಥ ಚಿಲ್ಲರ್ ಬುದ್ಧಿನ? ಎಲ್ಲದಕ್ಕೂ ಆ ಹುಡುಗಿನ ಸರ್ಗೊಟ್ಕೊಳ್ಳೋದ. ಆ ಹುಡುಗಿ ಎಲ್ಲರ ನಿಂತಿತ್ತಂದ್ರೆ ಬಾ 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 ಅಂತ ಹತ್ತಾಳ ನೋಡಕ್ಕಿ. ಕುಂದಿರಿಸ್ಕೊಡೋದಿಲ್ಲ, ನಿಂದಿರಿಸ್ಕೊಡೋದಿಲ್ಲ ಅದಕ್ಕೆ.
ನಾನು ಮತ್ತೆ ಹಂಗೆ ನಾನು ಬರೀ ಕುತ್ಕೊಂಡು ಮೊಬೈಲ್ ನೋಡ್ತಾಳೆ. ಆಕೆ ಮೊಬೈಲ್ ನೋಡಿದ್ರೆ ಏನು ಅನ್ನೋದಿಲ್ಲಿ, ನಾ ಏನಾರ ಮೊಬೈಲ್ ನೋಡಿದ್ರೆ ಬರೀ ಬೈತದೆ. ಈಗ ತಗೊಳ್ಳೆ ಒಳಗೆ ಹೋಗಿ ಯಾ ಹೋಲಿ ಬಿಡದ ನಮಕ ಹುಡುಗರು ಅಂದ್ಮೇಲೆ ಹಂಗ ಏನು ಹಂಗನ ಇವ ಸಲಮ ಸಣ್ಣ ಮಾಡ್ಯಾವ ನೋಡು. ಅಲ್ಲ ಕೂಡು ತಿನ್ನೋದ್ರಾಗೂ ಹಂಗ ಆಕೆಗೆ ಭಾಳ ಕೊಟ್ಟು ನನಗೆ ಕಡಿಮೆ ಕೊಟ್ಟು ಆಕೆಗೆ ಚಲೋ ಅರಿವಿ ತಗೊಂಡು ನನಗೆ ಇಂಥ ಅರಿವಿ ತಗೊಂಡು ನನಗೆ ಕಿವ್ಯಾಗಿ ನಾವು ಕೊಡಿಸಿ ಆಕೆಗೆ ಹೆಚ್ಚಿಗೆ ರೇಟಿನೂ ಕೊಡಿಸಿದಿ. ಇವ್ವ ಇಬ್ಬರು ಸಾಮಾನು ಕೇಳಿ ಸಾಕಾಗಿತ್ತವ ಇವ್ವ. ಆಕೆ ತಾಳ ಈಕೆ ಏನು ಮಾಡಿದ್ರು ಬಯೋದಿಲ್ಲ ಅಂತ, ಈಕೆ ಅಂತಾನೆ ಈಕೆ ಏನು ಮಾಡಿದ್ರು ಬಯೋದಿಲ್ಲ ಅಂತ. ನಮಗೇನ ಎಲ್ಲ ಮಕ್ಕಳು ಒಂದನ ಚಂದ್ರಿ ಹಂಗೆ ಮಾತಾಡ್ತವ. ಇವ್ರು ಮಾಡೋದು ನೋಡಿದ್ರೆ ಇವ್ರು ದೊಡ್ಡವರ ಗಂಡನ ಮನೆಗೆ ಹೋಗ್ಯಾರಂತ ಬಿಟ್ಟನಿ, ಇಲ್ಲ ಕೈ ಹಚ್ಚಿದೆ ಅಂದ್ರೆ ಮತ್ತೆ ಇವ್ರನ್ನ ಹಂಗ ಅಲ್ಲ ಮತ್ತೆ ಇವ ನಮ್ಮ ಮನೇನ ಹಂಗ ಕಾಡ್ತಾವ ಬಿಡ. ನೋಡು ಮಾದಕ್ಕನ ಮಕ್ಕಳು ಒಂದು ಕಾಡೋದಿಲ್ಲ ನೋಡು, ಮಾದಕ್ಕಗೆ ಒಟ್ಟ ಹೊಡೆದಾಡೋದಿಲ್ಲ ನೋಡ ಅಕ್ಕ ತಮ್ಮಗಳು. ಹೋದ್ವಾ ಏನು ಹುಡುಗರು ಜಗಳ ಮಾಡಿದ್ದ ನೋಡಿಲ್ವಾ ನಾನು. ಇವ್ ನಮ್ಮ ಮನೆಗೆ 10 ಹೊಂಟ್ರೆ ಸಾಕು ನೋಡು, 10 ಮುಳುಗ ಮಟ್ಟ ರಾತ್ರಿ ಮಕ್ಕಳ ಜಾಗಕ್ಕೂ ಹೊಡೆದಾಡ್ತಾರ ಇವ್ವ. ಗಾಡಿ ಕಡೆ ನಾ ಮುಕ್ಕೋತೀನಿ ನೀ ಮುಕ್ಕೋತೀನಿ, ಆ ಚದಾರ್ ನಂದು ಈ ಚದಾರ್ ನಿಂದು. ಯವ್ವ ಸಾಬೂನೇನ ಈಕಿದ ಲಕ್ಷ್ಮ ಒಂದು ಸಾಬೂನು ಶಿಲ್ಪ ಹಚ್ಕೊಂಡ್ಬಿಟ್ಟಾಳಂತ ಮೊನ್ನೆ ಹಾಕೊಂಡು ಬಿಡ್ದಾಳ ನೋಡು. ನನ್ನ ಸಾಬೂನು ಯಾಕೆ ಹಚ್ಕೊಂಡಿ ಅಂತಂದು ಅಲ್ಲ ಏನು ಭಾಗ್ಯ ಬದಕೇನ ಹಚ್ಕೊಂಡ್ರೆ ಏನು ರೋಗ ಬರ್ತಿದ್ದಿತ್ತ ಈಕಿದು. ಯವ್ವ ನಾವು ಅದೇವ ಅವಾಗ ಮನಿ ಮಂದಿ ಒಂದೇ ಸೋಪ್ ಹಚ್ಕೋತಿದ್ವಿ, ಮನುಷ್ಯಾಗ ಒಂದೊಂದು ಸೋಪ್ ಇಟ್ಕೊಂಡು ಸೋಗ ಮಾಡ್ತಾವು. ಏನು ಮಾಡ್ತಿ ಚಂದ್ರಿ ಸಾಕಾಗಿತ್ತವ ಈಗ ಹುಡುಗ್ಯಾರ ಸಂಬಂಧ. ಹೆಂಗ ಬಿಡ ಈಗ ಹೊಡೆದಾಡ್ತಾರೆ, ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಎಲ್ಲಿ ಹೊಡೆದಾಡ್ತಾರೆ, ಆಮೇಲೆ ನೋಡ್ಬೇಕು ಅವರೇ ಎಷ್ಟು ಜೀವ ಅಕ್ಕಾರ. ಇವ ಏನಕ್ಕವ ಏನು ಈ ಯಾರು ಬದಲಾದ್ರೆ ನಮ್ಮ ಲಕ್ಷ್ಮಣ ಬದಲಾಗೋದಿಲ್ಲವ. ಅದರ ಸಿಟ್ಟಿಗೆ ಬೆಂಕಿ ಹತ್ತಿ ಸಿಟ್ರಿ ಎಟ್ಟು ಹಾಕಿದ್ದಾನ ಅದಕ್ಕೆ ದೇವ್ರು. ಹಂಗ ಬಿಡ ಹೋಗ್ರಿ. ಅಂದಂಗೆ ದನಮ್ಕ ಎದಕ್ಕೆ ಬಂದಿದ್ದೆ ಅಂದರೆ ನಂಗೆ ಮತ್ತು ಒಂದು ಅರ್ಧ ಚೀಲಷ್ಟು ಜೋಳ ಬೇಕಿತ್ತು ಮಾರಕ್ಕೆ, ಅವನ ಕೊಡ್ತೀಯನ ಅಂತ. ಜೋಳ ಮನ್ಯಾಗ ಇಷ್ಟ ಚೀಲ ಅದಾವಲಿ, ಇವು ಮನೆಗೆ ಇಟ್ಕೊಂಡೇವಿ. ನೋಡ್ತೇನೆ ಹೊಲ್ದಾಗ ಅಲ್ಲಿ ಹೊಲ್ದಾನ ಮನ್ಯಾಗ ಅದಾವನ ಕೇಳಿ ಹೇಳ್ತೇನೆ ತಗೋ ನಿಮ್ಮ ಅಣ್ಣನ. ಯಾಕೆ ಅರ್ಜೆಂಟ್ ಬೇಕಾಗಿ ಅವನಿಗೆ ಏನಾರು ಮತ್ತೆ ಒಂದಿಸ್ ಬೇಕಾದ್ರೆ ತೊಗೊಂಡು ಹೋಗಿ ಕೊಡ್ತೀನಿ. ನಮ್ಮ ನಮ್ಮಕ್ಕ ಮತ್ತು ಅರ್ಜೆಂಟ್ ಅದಾವು. ನಮ್ಮಕ್ಕ ಬಂದಾಳ ಊರಿಂದ, ಮತ್ತು ನಮಗೂ ಇಲ್ಲಿ ಬಿಡು ರೊಟ್ಟಿ ಹಿಟ್ಟಿಗೆ ಅಪೂಟ ಹಿಟ್ಟ ಇಲ್ದಂಗೆ ಆಗೈತಿ, ಜೋಳನೇ ಇಲ್ಲ. ಅದಕ್ಕೆ ಈಗ ಸದ್ಯ ಒಂದು 4 ಕಲ್ಪೋದು ಅಟ್ಟು ಕೊಡ, ಮತ್ತು ನಾನು ಉಳ್ದಿದ್ದು ತೊಗೋತೇನೆ. ಅವಾಗ ಇದ್ರದ್ದು ಸೇರಿಸಿ ರೊಕ್ಕ ಕೊಟ್ಟು ಹೋಗ್ತೀನಿ. ಆತು ಈಗ ಬೇಕನ ನಿಕ್ಕಟ್ಟು ನಮ್ಮ ವೀರೇಶನ್ ಕೈ ಕೊಟ್ಟು ಕಳಿಸ್ಲಿ. ಸಂಜೆನಾಗ ವೀರೇಶನ್ ಕೈ ಕೊಟ್ಟು ಕಳಿಸ್ಬಿಡು ಹಂಗಾರೆ. ಮತ್ತು ಈಗ ಸದ್ಯಕ್ಕೆ ಬೇಕಾರೆ ಹಿಟ್ಟು ತೊಗೊಂಡೋಗಿ ಒಂದು 2 ಕಲ್ಪೋದಾಟು ಬೇಡ ಚಪಾತಿ ಮಾಡೇನೆ, ನಾಳೆಗೆ ಹಸಿ ಮಾಡಿ ಬಿಸಿಸ್ಕೊಂಡು ಬರ್ತೀನಿ. ಒಂದು 4 ಸೇರು ನೆಟ್ ಕೊಟ್ಟು ಕಳಿಸ್ಬಿಡು ಹಂಗಾರೆ. ಆಯ್ತು ಇವಾಗ ಎಲೆಕ್ಷನ್ ಏನೋ ಭಾಳ ಜೋರು ನಡೆದೈತೆ ಅಂತ ಹೇಳಿ. ಹೌದವ ಎಲೆಕ್ಷನ್ದು ಹಾವಳಿ ಜಗ್ಗ ಜೋರು ನಡೆದೈತಿ. ನೀನು ಯಾವ್ದೆ ನೋಡೋಣ ಯಾವ್ದಾಕೈತಿ. ನಮ್ಮದು ಈಕಿದು ನಮ್ಮ ಶಿಲ್ಪಾನೊಂದು ವೋಟರ್ ಐ ಡಿ ಕಾರ್ಡ್ ಮಾಡ್ಸಕ್ಕೆ ಹಾಕಿದ್ದೀವ, ಇನ್ನೂ ಬಂದಿಲ್ಲ ನೋಡ್ಲಿ. ಈಗ ಎಲೆಕ್ಷನ್ ಐತಲ್ಲ ದೌಡ ಕೊಡ್ತಾರದ ನಮಕ್ಕ. ಅಂದಾರ ನೋಡ್ಬೇಕು, ಲಿಸ್ಟಿಗೆ ಬಂದೈತೆ ಅಂತ ಏನೋ ಕಾರ್ಡ್ ಬಂದಿಲ್ಲ ಅಂತ ಅನ್ನಕತ್ತಿದ್ಲವ. ಬರ್ತೈತಿ ಹೇಳ, ಅದಕ್ಕೇನಿಲ್ಲ ಹಾಕಕ್ಕೆ ಬರ್ತೈತಿ. ಆ ತಗೊಳ್ಳೋದ ನಮಕ್ಕ ಬರ್ತೀನಿ. ಅಯ್ಯ ಕುಂದ್ರಲಿ ಚಾ ಮಾಡ್ತೀನಿ. ಏನು ಬೇಡ, ಚಾ ನಾಷ್ಟ ಎಲ್ಲ ಮಾಡ್ಕೊಂಡೆ ಈ ಕಡೆ ಬಂದೀನಿ. ಮತ್ತೆ ಬರ್ತೀನಿ ತಗೋ. ನಮ್ಮಕ್ಕ ಒಂದು ಮನ್ಯಾಗ ಅದಾಳ, ಊರಿಂದ ಬಂದಾಳ ಅದ ನಮ್ಮಕ್ಕ. ಮತ್ತು ಈಗ ಆಕಿ ನಾ ಅಲ್ಲಿ ಮನ್ಯಾಗ ಬಿಟ್ಟು ಬಂದು ನಾ ಇಲ್ಲಿ ಕೂತೆ ಅಂದ್ರೆ ಬರೀ ಮನ್ಯಾಗ ಕುಂದರ್ಸಿ ಮಂದಿ ಮನೆಗೆ ಹೋಗ್ಕಾಳಂತ ಆಕಿಗೂ ಮತ್ತು ಬೇಸರಕೈತೆ. ಅದಕ್ಕೆ ಹೋಗ್ತೇನೆ. ಮತ್ತು ನಮ್ಮ ಅತ್ತಿನೂ ಒಂದು ಶರಣಮ್ಮರ ಮನೆಗೆ ಹೋಗ್ಕೊಂತ ಮಾತು ಹೇಳ್ತಾಳೆ. ಅದೇ ಒಂದು ಕೆಲ್ಸಕ್ಕೆ ಹೋಗ್ಕಾನ, ಮತ್ತು ಆಕಿನೂ ಒಬ್ಬಕ್ಕೆ ಹಾಕ್ಕಾಳು. ಹುಡುಗರು ಒಂದು ಆಟಕ್ಕೆ ಬಿದ್ದು ಬಿಡ್ತಾವು, ಆಕಿ ಕುಟ್ಟಾಗ ಯಾರು ಇಲ್ದಂಗೆ ಆಕೈತೆ. ಅದಕ್ಕೆ ಬೇಸರಕೈತೆ ಆಕಿಗೂ. ಮತ್ತೆ ಬರ್ತೀನಿ ತೋ. ಅಂದಂಗೆ ಏನೋ ಅಪ್ಸರನ್ ಮದುವೆ ಕ್ಯಾನ್ಸಲ್ ಆತಂತಲ್ಲ. ಕ್ಯಾನ್ಸಲ್ ಆತಂತವ, ನನಗೂ ನಿನ್ಗೆ ಗೊತ್ತಾತು. ಹೇಳ್ತಂತ ಮತ್ತೆ ಯಾವಾಗಾರ ಬರ್ತೀನಿ, ಅರ್ಜೆಂಟ್ ಐತಿ. ಆತ ಅಲ್ಲ ಇನ್ನೂ ಇಷ್ಟೊತ್ತಾದ್ರೂ ಬರಲಿಲ್ಲ ಇವರು. ಹೆಂಗೆ ನೋಡು ಅವ್ರವ್ವ ಅಪ್ಪ ಬರಾಕತ್ತಾರಂತ. ಹಾಲು ಕಾಣೋದು ಬೇಕು ನಿಂಗೆ ಅತ್ತಿಂದ ತಿತ್ತಿಂದ ಹೆಂಗೆ ಓಡಾಡಕತ್ತಾಳ. ಹೊರಗೆ ಬರೋದು ಒಳಗೆ ಹೋಗೋದು, ಹೊರಗೆ ಬರೋದು ಒಳಗೆ ಹೋಗೋದು. ಅದ ಇದ ನಮ್ಮನೆ ಗಂಡನ ಮ್ಯಾಗಿಲ್ಲ ಕಾಜಿ ಪ್ರೀತಿಕಿಗೆ ಪಿಸರಿಗೆ. ಈಗ ಬಂದ್ರೇನು ಬರ್ರಿ. ಆರಾಮದಿರಿ ಅಕ್ಕ? ಆರಾಮದಿರೇನ್ರಿ ಸಣ್ಣವರ? ಆರಾಮದೇವಿ. ಇಟ್ಟು ದಿನ ಇನ್ನೇನು ಆರಾಮ್ ತಪ್ತೈತೋ ಗೊತ್ತಿಲ್ಲ. ಏನ್ರಿ ಇದು ಬರ್ತಿದ್ದಂಗ ಸಮೀರ್ ಏನ್ರಿ ಯಾಕಂತ ನನ್ನ ಮಗಳು ನೋಡ್ಕೊಂಡು ಹೋಗೋಣಟ್ಟು. ಅಲ್ರಿ ಬರ್ರಿ ಕುಂದ್ರು ಬರ್ರಿ ಅಂತ ನಾನು ಒಲ್ಲ ಹೆಣ್ಮಗಳು. ಎಲ್ಲೋ ಹೇಳ್ರಿ ಶೋಭಾ. ಅಪ್ಪಾಜಿ ಯವ್ವ ಆರಾಮದಿರಿ? ಬರ್ರಿ 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 ಕುಂದ್ರು ಬರ್ರಿ. ಅಲ್ವಾ ಮಗಳ ಆರಾಮದೇ ನೋಡು, ನೀ ಆರಾಮದಿ? ಅಯ್ಯ ನಿಮ್ಮ ಮಗಳಿಗೆ ಈ ಮನೆಗೆ ಏನು ಕಮ್ಮಿ ಆಗೈತಿ, ಆರಾಮ ಇರ್ತಾಳಕ್ಕಿ, ಕೇಳಂಗ ಇಲ್ಲಿ ನೀವು. ಹೌದ್ರಿ, ಮತ್ತೆ ಇಷ್ಟು ಚಲೋ ಮಂತ್ಯಾನ ಇಷ್ಟು ಚಲೋ ಮಂದಿ ಸಿಕ್ಕಿರಿ ಅಂದ್ರೆ ಮೇಲೆ ನಮ್ಮ ಮಗಳು ಏನ್ ಚಿಂತಿಲ್ರಿ, ಆರಾಮ ಇರ್ತಾಳ್ರಿ ಆಕಿ. ಹೌದು, ನಿಮ್ಗೆ ಕರ್ಕೊಂಬರಕ್ಕೆ ಗಂಗೆನ್ ಕಳಿಸಿದ್ನಲ್ಲ ಆಮೇಲೆ ಎಲ್ಲ ಗೆಸ್ ತಗೊಂಡು ಅಲ್ಲಿ ಬರಾಕತ್ತಿದ್ ನಾವ. ಅಲ್ಲಿ ಯಾರ ಸಿಕ್ಕರ ಅವ್ರ ಜೋಡಿ ಮಾತಾಡಕತ್ತ ನೀವು ಮುಂದೆ ನಡೀರಿ ಇದ ಮನಿ ಅಂತಂದ. ನಮಗೂ ಮರ್ತೋದಂಗಾಗಿತ್ತು, ಲಗ್ನದಾಗ ನೋಡಿದ ಮನಿ ಗೊರ್ತ ಸಿಗುವಲ್ದಾಗಿತ್ತು. ಆಮೇಲೆ ಇಲ್ಲಿ ಮುಂದೆ ಕತ್ತ ಹಚ್ಚಿ ಅಲ್ಲಿ ನಿಂತ್ಕೊಂಡ ನಾವು ಮಾತಾಡ್ಕೊತ ಬರ್ತೀನಿ ಅಂದ. ಹಂಗಾರೆ ಬಾರಪ್ಪ ನಾವು ಮುಂದೆ ಹೋಗಿ ಅಂತ ಹೇಳಿ ಬಂದಿ ನೋಡು. ಅಯ್ಯಪ್ಪಾಜಿ ನಿಂತ್ಕೊಂಡ ಮಾತಾಡತ್ತಿರಲ್ಲ, ಬರ್ರಿ ಕುತ್ಕೋ ಬರ್ರಿ. ಯವ್ವ ಬಾ ಕುತ್ಕೋ ಬಾ. ನಸೀಬ ಅನ್ನೋದು ಇದಕ್ಕ ನೋಡು.
ನಮ್ಮ ಯೋಗ್ಯತೆಗೆ ಸರಿ ಇಲ್ದದ್ವಲ್ಲ ನಮ್ಮ ಸರಿ ಸಮ ಕುಂದ್ರು ಅಂತ ಯೋಗಾನು ಬಂದ್ಬಿಡ್ತೈತಿ ಒಂದೊಂದು ಸರಿ ಏನು ಮಾಡಕ್ ಬರೋದಿಲ್ಲ. ಅತ್ತಿಯಾರ ಅವರ ಏನು ಅಲ್ರಿ ಇವನು ಬ್ಯಾಗ್ ಎಲ್ಲಿ ಇಡ್ಲಿರಿ ಅಂತ ನಿಂತಾಳಲ್ಲ ಆಕಿ ತಲೆ ಮ್ಯಾಗ ಇಡು. ನಮ್ಮಪ್ಪ ಬಂದಾರ ಅಂತಂದು ಬಿಟ್ಟೆನಿಗೆ ಮುದಾಡಿ ನಿನ್ನ ಅಲ್ಲಿ ಒಳಗಿಡು ಹೋಗ್ಕೊಣೆಗೆ ಆತ್ರಿ ಅವರ ಯಪ್ಪ ಇಲ್ಲೇ ಕುಂತೀರಿ ಒಂದಿಟ್ಟು ಚಾ ಮಾಡ್ಕೊಂಡು ಬರ್ತೀನಿ. ಅತ್ತಿಯರ ನಿಮಗೂ ಮಾಡ್ಕೊಂಡು ಬರ್ತೀನಿ ರೀ. ಚಲೋ ಹೊತ್ನಾಗ ಭಾಳ ಠಾಲ್ ಹಾಕಿ ಚಲೋ ಸಕ್ರೆ ಚಾಪಡಿ ಹಾಕಿ ಗಟ್ಟೆ ಚಾ ಮಾಡ್ಕೊಂಡು ಬಾ. ಜೀವನದಾಗ ಚಾ ಎಂದರ ಕುಡ್ದಾರ ಇಲ್ಲ ನೋಡು. ಕಮ್ಮನ ಚಾ ನಮ್ಮನ್ಯಾಗರ ಕುಡಿದು ಭಾಗ್ಯ ಕಳ್ಕೊಳ್ಳಿ. ಮುದಾಡಿ ಉರಿ ಹೆಟ್ಟು ಉರಿತಿ ರೊಕ್ಕ ಅಸ್ತೈತಂತ ಉರಿಯಾಕತ್ತೀಯಲ್ಲ, ನಮ್ಮ ಅವ್ವ ಅಪ್ಪಗ ಅವಮಾನ ಮಾಡ್ತೀಯಲ್ಲ. ನಿನಗೆ ಇದಕ್ಕೆ ತಕ್ಕ ಶಾಸ್ತಿ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಶೋಭನ ಅಲ್ಲ, ನೋಡ್ಕೊಂಡಿರುವಂತೀನಿ. ಅವರೇ ನಾ ಬರ್ತೀನಿ ತೋರಿ. ಆಯ್ತು ಹೇಗಂಗೆ ಗೌಡಪ್ಪೆಲ್ಲಗೇನು ನಂಗೆ ಗೊತ್ತಿಲ್ಲರಿ ಅವರ. ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ನಲ್ರಿ, ಅವ್ರ ಮನೆಗೆ ಹೊಕ್ಕನಂದಿದ್ರು, ಇಲ್ಲಿ ಬಂದಿಲ್ಲನ್ರಿ? ಬಂದಿದ್ದ ಹೊಳ್ ಹೋಗ್ಯಾನ. ಹೋಗಿ ಎಲ್ಲದ ನೋಡಿ ಕರ್ಕೊಂಬ ಹೋಗು. ಬೀಗರು ಬಂದಾರ ಮನೆಗೆ ಅಂತ ಹೇಳು. ಆತ್ರಿ ಅವರ ಇರು ಚಾ ಮಾಡ್ಕೊಂಬರ್ತೀನಿ ನಿಮಗೆ. ಈ ಕಡೆ ಮಳಿ ಎಲ್ಲ ಹೆಂಗೈತ್ರಿ? ಐತಿ. ಏನು ಮಳಿನ ಏನು ಬರಗಾಲ ಬರಾಕತ್ತೈತಿ ಅಂತ. ಎಂತೆತಾವು ಬಂದ ಮೂರಕ್ಕೆ ಕಾಲು ಇಡಾಕತ್ತಾವು. ಮತ್ತು ಬರಗಾಲ ಆದರೂ ಬರ್ತೈತಿ, ಊರಾದರೂ ಕೊಚ್ಕೊಂಡು ಹೋಗ್ತೈತಿ. ರೀ ಸುಮ್ಮನಿರ್ರಿ, ಏನು ಮಾತಾಡಬೇಡ್ರಿ. ಹೆಣ್ಮಗಳು ನಾವೊಂದು ಮಾತಾಡುತ್ತೆ ತಾವೊಂದು ಮಾತಾಡ್ತೈತಿ. ಸುಮ್ಮನೆ ಅಂದನ್ಸ್ಕೊಡಿ ಚಂದಗೇಡಿ ಅಂತಂದು ಎಲ್ಲ ಒಂದು ತಡವಿ ಭಯ ಹೊಲಸು ಮಾಡ್ಕೊತೀರಿ. ಸುಮ್ಮ ಕುಂದ್ರಿ. ನಾವೇನು ನಮ್ಮ ಮಗಳು ನೋಡಕ್ಕೆ ಬಂದೆ, ನೋಡ್ಕೊಂಡು ಸುಮ್ಮ ಹೋಗ್ಕೊಂಡು ಇದರ ಭಯ ಯಾಕಂತ ಹೋಗಿರಿ. ಹೌದ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ಇವತ್ತಿನ ಎಪಿಸೋಡು ಒನ್ ಆಫ್ ದ ಮೈ ಫೇವ್ರೇಟ್ ಎಪಿಸೋಡ್. ಯಾಕಂತೀರಿ ನಿಮ್ಗೆ ಇಷ್ಟ ಆಯ್ತೋ ಇಲ್ಲೋ ಈ ಎಪಿಸೋಡ್ ಮಾಡೋಕೆ ನಂಗಂತೂ ಭಾಳ ಇಷ್ಟ ಆಯ್ತು. ಯಾಕಂತೀರಿ ಅಕ್ಕ ತಂಗಿದಿರು ಭಾಳ ಹೊಡೆದಾಡ್ತಾರೆ. ನಾವು ಕೂಡ ಹಂಗೆ ಹೊಡೆದಾಡ್ತೀವಿ. 2-3 ಮಂದಿ ಅಕ್ಕ ತಂಗಿಯಾರ ಮಕ್ಕಳಿದ್ದು ಮನ್ಯಾಗಂತೂ ಹೊಡೆದಾಟ ಇರತೈತಿ. ಅದು ಕಾಮನ್. ನಮ್ಮ ಮನೆಯಾಗಂತೂ ಭಾಳ ಕಾಮನ್. ಎಷ್ಟರ ಮಟ್ಟಿಗೆ ಒಬ್ರಿಗೊಬ್ರು ಸಾಯಿಲಿನ ಶಾಪ ಹಾಕ್ಕೊಳ್ಳೋ ಒಟ್ಟು ಹೊಡೆದಾಡ್ತಿದ್ವಿ ನಾವು. ಅಷ್ಟು ಕೆಟ್ಟದಾಗಿ ಹೊಡೆದಾಡ್ತಿರುವಂಥದ್ದು. ಅರ್ಬಿ ಸಲೆಗಾಗಲಿ ಪ್ರತಿಯೊಂದು ಕೆಲಸದ ವಿಚಾರಕ್ಕೆ ನಾನು ನಮ್ಮ ಅಕ್ಕ ಅಂತೂ ಭಾಳ ಹೊಡೆದಾಡ್ತಿದ್ವಿ. ಅದೇನು ಗಂಡನ ಮನೆಗೆ ಹೋದ್ಮೇಲೆ ಸರಿ ಹೋಗ್ತಾರ ಅಂತೆಲ್ಲ ಹೇಳ್ತಿದ್ರು. ಅದೇನು ನಮಗೇನು ಗಂಡನ ಮನೆಗೆ ಹೋದ್ಮೇಲೆ ಅದು ಸರಿ ಹೋಗೈತಿ ಅಂತೆಲ್ಲ ಏನು ಅನಿಸಿಲ್ಲ ನನಗೆ. ಅದೇನು ಹೆಂಗಿತ್ತು ಹಂಗೈತಿ. ಆದರೆ ಈಗ ಕೈ ಕಾಯ್ಚಿ ಹೊಡೆದಾಡ್ತಿಲ್ಲ. ಅದೇ ಮನಸ್ಸಿಂದ ಒಬ್ಬರನ್ನ ವಿರೋಧ ಮಾಡ್ಕೊಳ್ಳುವಂಥದ್ದು, ದ್ವೇಷ ಮಾಡುವಂಥದ್ದು, ಹೊಟ್ಟೆ ಕಿಚ್ಚು ಪಡುವಂಥದ್ದಂತೂ ಕಾಮನ್ನಾಗಿ ಐತಿ. ಏನು ಒಬ್ಬೊಬ್ಬರು ನಮಗೆ ಒಳ್ಳೆ ಸಂಬಂಧಗಳ ನಮಗೆ ಲಭಿಸೋದಿಲ್ಲ. ನನ್ನ ಪರ್ಸ್ನಲಿ ಹೇಳಬೇಕು ಅಂತಂದ್ರೆ ನನಗೂ ಏನು ಅಷ್ಟೊಂದು ಹೇಳ್ಕೊಳ್ಳುವಂಥ ಅಕ್ಕ ತಂಗಿ ತಮ್ಮದಿರ ಒಳ್ಳೆಯ ಸಂಬಂಧಗಳಾಗಲಿ ಬೇರೆ ಬೇರೆ ಸಂಬಂಧಗಳ ನನಗೇನು ಅಷ್ಟು ನನಗೆ ಸ್ಯಾಟಿಸ್ಫೈ ಅನಿಸುವಷ್ಟು ಒಳ್ಳೆಯ ಸಂಬಂಧಗಳ ನನಗೆ ಸಿಕ್ಕಿಲ್ಲ ನಿಜವಾಗ್ಲೂ. ಆಗೇನೋ ನಾವು ತಿಳುವಳಿಕೆ ಇಲ್ದೇ ಒಬ್ರಿಗೊಬ್ರಿಗೆ ಹೊಡೆದಾಡ್ಕೊತಿದ್ವಿ ಎಲ್ಲ ವಿಚಾರಕ್ಕೆ ಅಂದರೆ ಅದು ಒಂದು ಬೇರೆ ಮಾತು. ಆದರೆ ತಿಳುವಳಿಕೆ ಎಲ್ಲ ಬಂದು ಏಜ್ ಎಲ್ಲ ಆದ ಮೇಲೂ ಒಬ್ಬರನ್ನ ಮೇಲೆ ದ್ವೇಷ ಮಾಡೋದು, ಅವ್ರು ಬಂದರೆ ನಮಗೆ ಸಮಸ್ಯೆ ಅಂದ್ಕೊಳ್ಳೋದು, ಅವ್ರು ಬರೆದಿದ್ರೆ ಭಾಳ ಚಲೋ, ಈ ಥರ ಎಲ್ಲ ಮೆಂಟಾಲಿಟಿ ಈಗಲೂ ಅಕ್ಕ ತಂಗಿದಿರಿಗೈತೆ. ಅದು ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ನನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್. ನನ್ನ ಜೀವನದಾಗ ನಡೆದಿದ್ದು ಹೇಳಬೇಕಂದ್ರೆ ನನಗಂತೂ ಯಾವುದು ಅಂಥ ಒಳ್ಳೆಯ ಸಂಬಂಧಗಳು ನಿಜವಾಗ್ಲೂ ಸಿಕ್ಕೇ ಇಲ್ಲ. ಯಾಕಂತೀರಿ ನಾನು ಅವ್ರಿಗೆ ಹೊಂದಾಣಿಕೆ ಆಗಲಿಲ್ವೋ ಏನು, ಅವ್ರು ನನಗೆ ಹೊಂದಾಣಿಕೆ ಆಗಲಿಲ್ವೋ, ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಐ ಡೋಂಟ್ ನೋ. ಬಟ್ ನಾನಂತೂ ಈಗಲೂ ಎಲ್ಲ ಸಂಬಂಧಗಳಿಂದ ನಾನು ದೂರ ಇದ್ದೀನಿ. ನನಗೆ ಕೆಲವೊಂದು ಸರಿಗೆ ಕೆಲವೊಂದು ಸಂಬಂಧಗಳು ಕೆಲವೊಂದು ವಿಚಾರದಲ್ಲಿ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಯಾವಾಗಲೂ ಎಲ್ಲ ಸಂಬಂಧಗಳನ್ನು ಹೆಂಗಿರಬೇಕು ಅಂತ ಬಯಸ್ತೀನಿ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ನಾನು ಬಯಸ್ತೀನಿ. ಬಹುಶಃ ಅದು ನಾನು ಟ್ರಾನ್ಸ್ಪರೆಂಟ್ ಆಗಿರೋದನ್ನು ಬಯಸ್ತೀನಲ್ಲ, ಅಲ್ಲೇ ನನ್ನ ಸಂಬಂಧಗಳನ್ನು ಅಲ್ಲಿ ಕಳ್ಕೊಳ್ಳೋಕೆ ಕಾರಣ ಆಗ್ತೈತಿ ಅಂತ ಅನ್ನಿಸ್ತೈತಿ. ನಾನು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತಂದರೆ ಹಿಂದೊಂದು ಮುಂದೊಂದು ನನಗೆ ಇಷ್ಟ ಆಗೋದಿಲ್ಲ. ಈಗ ನಾ ಇದ್ದಾಗ ನನ್ನಂಗೆ ಮಾತಾಡೋದು, ಅವರಿದ್ದಾಗ ಅವ್ರಂಗೆ ಮಾತಾಡೋದು, ನನ್ನ ಹತ್ರ ಕೆಲಸ ಇದ್ದಾಗ ನನ್ನ ಕಡೆ ಮಾತಾಡೋದು, ಅವ್ರ ಹತ್ರ ಕೆಲಸ ಇದ್ದಾಗ ಅವ್ರ ಕಡೆ ಮಾತಾಡೋದು, ಮತ್ತು ಇವ್ರದ್ದು ತಂದು ಅವ್ರ ಮುಂದೆ ಹೇಳೋದು, ಅವ್ರದ್ದು ತಂದು ಇವ್ರ ಮುಂದೆ ಹೇಳುವಂತಹ ಸಂಬಂಧಗಳಂತಲ್ಲ ಅಂತ ವಿಚಾರದಾಗ ಹೇಳತ್ತಿಲ್ಲ. ನನಗೆ ಫ್ರೆಂಡ್ಶಿಪ್ಪಲ್ಲೂ ಕೂಡ ಅಂಥ ಫ್ರೆಂಡ್ಶಿಪ್ಗಳು ನನಗೆ ಇಷ್ಟ ಆಗೋದಿಲ್ಲ. ಯಾಕಂತೀರಿ ನನಗೆ ಇದು ಸಂಬಂಧದಲ್ಲೂ ಕೂಡ ನನಗೆ ಇದು ಅನುಭವ ಆಗಿದೆ, ಮತ್ತು ಫ್ರೆಂಡ್ಶಿಪ್ಪಲ್ಲೂ ಕೂಡ ನನಗೆ ಅನುಭವ ಆಗಿದೆ. ಆಲ್ಮೋಸ್ಟ್ ಅಲ್ಲ ನಾನು ಅದೇ ನಮೂನಿ ಎಪಿಸೋಡ್ಗಳನ್ನು ತೋರಿಸ್ಕೊಂಡು ಬಂದಿದ್ದೀನಿ. ಈಗ ಫ್ರೆಂಡ್ಸ್ ಇರ್ತಾರೆ, ಅವರು ಹಂಗೆ ಹಿಂದೊಂದು ಮುಂದೊಂದು ಮಾತಾಡ್ತಿರ್ತಾರೆ. ಅಂಥ ಸಂಬಂಧಗಳಾಗಲಿ ಅಂಥ ಗೆಳೆತನ ಆಗಲಿ ನನಗೇನು ಅವಶ್ಯಕತೆ ಇಲ್ಲ ಅನ್ಸತ್ತೆ. ನೀವು ನಂಬ್ತಿರೋ ಇಲ್ವೋ, ನನ್ನ ವ್ಯೂವರ್ಸ್ಗೆ ನಾನು ಪರ್ಸ್ನಲಿ ನನ್ನ ವಿಚಾರ ಹೇಳಬೇಕು ಅಂದರೆ ನನಗೆ ನಿಜವಾಗ್ಲೂ ಯಾವುದೇ ಸಂಬಂಧಗಳನ್ನು ನಾನು ಕಾಂಟ್ಯಾಕ್ಟಲ್ಲಿ ಇಟ್ಟಿಲ್ಲ. ಮತ್ತು ಯಾವುದೇ ನನಗೆ ಗೆಳೆಯರಾಗಲಿ ಯಾರೂ ಇಲ್ಲ ನನಗೆ. ನೀವು ನಂಬ್ರಿ ಬಿಟ್ಟರೆ ಬಿಡಿ. ಯಾಕಂದ್ರೆ
ನನಗೆ ಈ ಸಂಬಂಧಗಳ ಮೇಲೆ ಈ ಗೆಳೆತನದ ಮ್ಯಾಗ ನನಗೆ ನಂಬಿಕೆನ ಹೋಗಿಬಿಟ್ಟೈತಿ ನೋಡ್ರಿ. ಹಾಗಾಗಿ ಎಲ್ಲರನ್ನು ನಾನು ಆದಷ್ಟು ದೂರ ಉಳ್ಕೊಂಡ್ಬಿಟ್ಟಿದ್ದೀನಿ. ಯಾರ ಜೋಡಿ ಯಾರು ಎಷ್ಟು ಮಾತಾಡ್ತಾರೆ ಹಾಂ ಅಷ್ಟೇ. ನೀವು ನಂಬಲ್ಲ, ನನ್ನ ಹತ್ರ ನಂಬರ್ಗಳು ಕೌಂಟ್ ಮಾಡಿದರೆ ಭಾಳ ಅಂದರೆ ಒಂದು 10ರಿಂದ 12 ನಂಬರ್ ಇರಬೇಕು ಅಷ್ಟೇ. ನಾನು ಅದು ಗ್ಯಾಸ್ ಅಣ್ಣಂದು ಒಂದು, ಕೇಬಲ್ ಅಣ್ಣಂದು, ನಮ್ಮನೆಯವ್ರಿಗೂ ಒಂದು 4 ನಂಬರ್ ಅದಾವು. ಅವು ಇನ್ನೊಂದೆರಡು ಯಾರ್ಯಾರು ಹೆಣ್ಮಕ್ಳಿಗೂ ಎಮರ್ಜೆನ್ಸಿ ಅಷ್ಟೇ. ನಾನು ಸುಮಾರು ನಂಬರ್ಗಳನ್ನೆಲ್ಲ ನಾನು ಡಿಲೀಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ಅವಶ್ಯಕತೆ ಇದ್ದರೆ ಅವರೇ ಹಚ್ಚುತ್ತಾರೆ, ನಾವೇ ಹಚ್ಚಬೇಕು ಅಂತ ಹೇಳಿ, ನಮ್ದು ಅವಶ್ಯಕತೆ ಇದ್ದಾಗ ನಾವು ಹಚ್ಚೋಣ ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲಿ ನಾನು ಹಚ್ಚೋದೇ ಇಲ್ಲ ಯಾರಿಗೂ. ನಂಬರ್ ಸುಮಾರನ್ನು ನಾನು ಡಿಲೀಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಹಂಗಾಗಿ ಒಂದು 10-12 ಮಂದಿ ನನ್ನ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಅದು ನನಗೆ ಅವಶ್ಯಕತೆ ಯಾರ್ಯಾರು ಇದೆಯೋ ಎಮರ್ಜೆನ್ಸಿ ಅಂಥವ್ರನ್ನ ನಾನು ಇಟ್ಕೊಂಡಿದ್ದೀನಿ. ಅದು ನನಗೆ ಮನಸ್ಸಿಗೆ ಸರಿ ಅನಿಸಿರಬೇಕು ಅವರು ಅಂಥವ್ರ ನಂಬರನ್ನು ಅಷ್ಟೇ ನಾನು ಇಟ್ಕೊಂಡಿದ್ದೀನಿ. ಎಲ್ಲವನ್ನೂ ನಾನು ಡಿಲೀಟ್ ಮಾಡಿ ಹಾಕಿದ್ದೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಭಾಳ ಕಡಿಮೆ. ಗ್ರೂಪ್ ಗಿಪ್ ಅವೆಲ್ಲ ಏನೂ ಇಲ್ಲ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಜೊತೆಗೂ ಚಾಟ್ ಮಾಡೋದು ನಥಿಂಗ್, ಅವೆಲ್ಲ ಏನೂ ಇಲ್ಲ. ಬಿಡಿ, ನಂದಂತೂ ಹೇಳ್ತಾ ಹೋದರೆ ಅದು ಭಾಳ ಆಕೈತಿ. ನಾನು ನನ್ನ ಜೀವನದನ್ನು ಒಂದು ಸರಿಗೆ ನಿಮಗೆ ಒಂದು ಎಪಿಸೋಡನ್ನು ಮಾಡ್ತೀನಿ. ಮತ್ತು ನನಗೆ ಹಿಂದಕ್ಕೆ ಒಂದು ಸಲಿಗೆ ಕಮೆಂಟ್ ಹಾಕಿದ್ರು, ನಿಮ್ಮದು ಮುಖ ತೋರಿಸಿ ಮತ್ತು ನಿಮ್ಮದು ವಿಡಿಯೋ ಬಗ್ಗೆ ನನಗೆ ನಿಮ್ಮ ಜೀವನದ ಬಗ್ಗೆ ಹೇಳಿ, ಏನೇನು ಮಾಡ್ತೀರಿ, ಯಾರ್ಯಾರು ಇರ್ತೀರಿ ಅಂತೆಲ್ಲ ನನಗೆ ಬಂದು ಒಬ್ಬರು ಕಮೆಂಟ್ ಹಾಕಿದ್ರು. ಅದು ಹಿಂದಕ್ಕೆ ಭಾಳ ದಿನದಿಂದ. ನನಗೆ 1000 ಸಬ್ಸ್ಕ್ರೈಬರ್ ಆದಮೇಲೆ ಹೇಳ್ತೀನಿ ಮಾಡ್ತೀನಿ ಅಂತ ಹೇಳಿದೆ. ಅಫ್ಕೋರ್ಸ್ ನಾನು ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಇದರ ಒಂದೊಂದು ವಿಡಿಯೋದಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ನನ್ನ ಜೀವನದ ಬಗ್ಗೆ, ನಾವು ಯಾರ್ಯಾರು ಅದೀವಿ, ಏನೈತಿ ಅನ್ನೋದನ್ನು ನನ್ನ ಎಪಿಸೋಡಲ್ಲಿ, ನನ್ನ ವಿಡಿಯೋ ಬರುವಾಗ ಮೊದಲಿಗೆ ಒಂದು ಸಣ್ಣ ಕ್ಲಿಪ್ಪಲ್ಲಿ ನಾನು ಒಂದು 2 ನಿಮಿಷ ನನ್ನ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕೇಳ್ತಾ ಹೋದರೆ ಅದು ಅವ್ರಿಗೋಸ್ಕರ, ಅವ್ರು ಕಮೆಂಟ್ ಮಾಡಿದ್ರಲ್ಲ, ಅವ್ರಿಗೆ ಕೇಳಿದ್ದಕ್ಕೆ ನಾನು ಅದನ್ನು ಹೇಳತ್ತೀನಿ. ಪೂರ ಅದನ್ನ ಹೇಳ್ಕೊಂಡು ಹೋದರೆ ಕೇಳೋರ್ಗೂ ಬೇಸರಕತ್ತಿ ಅಂತ ಹೇಳಿ ಇರಲಿ. ಮತ್ತೆ ಭಾಳ ಮಾತಾಡ್ಕೊಂಡು ಕೂತ್ರೆ ನಿಮಗೂ ಕೇಳೋಕೆ ಬೇಸರಕತ್ತಿ. ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಇದ ಮೊದಲಿಗೆ ಬಾರಿ ನಮ್ಮ ಚಾನಲನ್ನು ನೋಡುವಂಥರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರ್ತೈತೆ, ಬೆಲ್ ಐಕಾನ್ನ ಒತ್ತಿ ಆಲ್ ಅಂತ ಒತ್ತಿ. ಯಾಕಂದ್ರೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೀವೇ ನೋಡ್ಬಿಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ನೋಡೋದು. ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರಿಂದ ನಮ್ಗೆ ರೊಕ್ಕ ಬರೋದಿಲ್ಲ. ನನಗಂತೂ ಭಾಳ ಮಂದಿ ಕೇಳ್ತಾರೆ, ಮತ್ತು ಗಾಯತ್ರಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ರೊಕ್ಕ ಬರ್ತಿದ್ದೇನಾ ಅಂತಂದರೆ, ಖಂಡಿತ ನಮಗೆ ನಮ್ಮ ಸಬ್ಸ್ಕ್ರೈಬರಿಂದ ನಮಗೆ ರೊಕ್ಕ ಬರೋದಿಲ್ಲ. ಹಂಗಾಗಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ. ಇರಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತೈತಿ, ಪಟ್ಟನ್ನು ನೋಡ್ಬೋದು. ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳೋದು ಅಷ್ಟೇ. ಹೋಗಿ ಬರ್ರಿ, ಮತ್ತೆ ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಗಿ ಬರ್ರಿ, ಎಲ್ಲರಿಗೂ ಟಾಟಾ.